ಇದು ಬಿರಿಯಾನಿ ಎಲ್ಲ ಟೊಮೊಟೊ ಬಾತ್ ಅಂತ ಅನ್ಬಿಟ್ಟು ಅವಮಾನ ಮಾಡ್ಬಿಟ್ಟಿದೆ. ಅವತ್ತ ಕಾಣಿಸುತ್ತೆ, ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿ. ಈ ಎಷ್ಟಿದೆ ಕಾಸು ಅದ್ರಲ್ಲಿ? 12K ಕೊಂಡ್ಮೇಲೆ ಅದು ಫುಲ್ ಇದು ಕಮ್ಮಿ ಆಗಿದೆ. ಅಂದಾಗ್ಲಿಂದ ಬರೀ ಅದ್ನ ಹಾಕೊಡೋದು, ಪ್ರಾಕ್ಟೀಸ್ ಮಾಡೋದು. ಇವತ್ತು ಒಂದ್ ಸ್ಪೆಷಲ್ ಏನಂದ್ರೆ, ಆಫ್ಟರ್ 11 years ನಾನು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ನಾನು ಪ್ರಾನ್ ಬಿರಿಯಾನಿ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಮದ್ವೆ ಆಗಿ ಒಂದು 6 ತಿಂಗಳಲ್ಲಿ ಹಂಗೆ ಹಿಂಗೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಪ್ರಾನ್ ಬಿರಿಯಾನಿ ಮಾಡಿದ್ದೆ. ಅಭಿ ನನ್ನ ಅವಮಾನ ಮಾಡ್ಬಿಟ್ಟ. ಇದು ತಕ್ಕಾಳಿ ಸಾದಂ ಮಾರಿ ಇருக்கு, ಅಂದ್ರೆ ಟೊಮೊಟೊ ಬಾತ್ ತರ ಐತೆ ಅನ್ಬಿಟ್ಟು, ಇದು ಬಿರಿಯಾನಿ ಎಲ್ಲ ಟೊಮೊಟೊ ಬಾತ್ ಅಂತ ಅನ್ಬಿಟ್ಟು ಅವಮಾನ ಮಾಡ್ಬಿಟ್ಟಿದೆ. ಅವತ್ತಿಂದ ನಾನು ಅದನ್ನ ಟ್ರೈಯೇ ಮಾಡಿಲ್ಲ. ನನ್ನ ಮಗ ಎಲ್ಲ ಪ್ರೋತ್ಸಾಹಿಸಿ ಅಭಿ ಬಂದು ಧೈರ್ಯ ಕೊಟ್ಟು ಮಾಡು ಅಂದ್ಮೇಲೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಬಿಡ್ತೀನಿ. ಅದೇ ಎಣ್ಣೆಗೆ ಪುದೀನ ಈರುಳ್ಳಿನ ಹಾಕಿ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಅದೇ ಬಿರಿಯಾನಿ ಮಸಾಲೆ ಎಲ್ಲ ಇರುತ್ತಲ್ಲ, ಅದೇನೋ ಹೂವು ಅದೇನೋ ಕಲ್ಲು ಏನೇನೋ ಹೇಳ್ತಾರಲ್ಲ, ಚಕ್ಕೆ ಲವಂಗ ಎಲ್ಲ, ಅದನ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟೇ ಹಾಕೋಬಿಟ್ರೆ ಸೀದೋಗ್ಬಿಡುತ್ತೆ ಅಂತ ಭಯ. ಯಾವುದೊಂದು ವೀಡಿಯೋ ನೋಡಿದೆ, ಈ ಲೆವೆಲಲ್ಲಿ ಇರಬೇಕಾದ್ರೆ ಹಾಕೊಳ್ಳೋಕೆ ಹೇಳಿದ್ರು. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೇನಕ್ಕೆ ಬಿರಿಯಾನಿನ ಬಾಣಲಿಲಿ ಮಾಡ್ತಿದ್ದೀನಿ ಅಂತಂದರೆ, ದೊಡ್ಡ ಪಾತ್ರೆ ಇಲ್ಲ ನಮ್ಮ ಮನೇಲಿ, ಚಿಕ್ಕ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ದೊಡ್ಡ ಬಾಣಲಿಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಖಾರದ ಪುಡಿ, ಇದು ಗರಂ ಮಸಾಲ ಹಾಕ್ಕೊಂಡು 1-2-3 ನಿಮಿಷ ಸ್ಲೋಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಉಪ್ಪು ಆಗಲೇ ಹಾಕ್ಕೊಬಿಟ್ಟಿದ್ದೀನಿ. ಬಿರಿಯಾನಿಗೆ ಹಾಕೋಕ್ಕೆ ಸೇಮ್ ಟೈಮಲ್ಲಿ ಬಿಸಿನೀರನ್ನು ಕಾಯಿಸ್ಕೊತಾ ಇದ್ದೀನಿ. ನೀರು ಬಿಸಿಯಾಗಿದೆ. ಈ ಟೈಮಲ್ಲೇ ನಾವು ಪ್ರಾನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಅಯ್ಯೋ, ನೀರೂ ಹಾಕ್ಕೊಂಡಿದ್ದೀನಿ, ವೀಡಿಯೋ ತೆಗೆದೇ ಮರೆತುಬಿಟ್ಟೆ. ನೀರು ಕುದೀತಿರ್ಬೇಕಾದ್ರೆ ಅಕ್ಕಿನ ತೆಗೆದು ಹಾಕ್ಕೊಂಡು ಬೇಯಿಸಕ್ಕೆ ಹಾಕಿದ್ದೀನಿ. ಅದೇ ಟೈಮಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನನೂ ಸ್ವಲ್ಪ ಹಾಕಿ ಫ್ಲೇವರ್ಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಒಬ್ಬಳೇ ಅಡುಗೆ ಮಾಡಿಕೊಂಡು ವೀಡಿಯೋ ತೆಗೆಯೋದು ಕೆಲವೊಂದು ಸರಿ ಮರ್ತೇ ಬಿಡ್ತೀನಿ ವೀಡಿಯೋ ತೆಗೆಯೋದನ್ನ. ಟೇಸ್ಟೆಲ್ಲ ನೋಡಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ಮತ್ತೆ ತಿರುಗಿಸೋದು, ಯಾಕಂದರೆ ತಳ ಹಿಡ್ಕೊಬಿಡುತ್ತಲ್ವ, ಅದಕ್ಕೆ. ಪಕ್ಕದಲ್ಲೇ ತವ ಬಿಸಿ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ತವ ಮೇಲೆ ಇಟ್ಬಿಡೋಣ ಅಂತ. ಅಷ್ಟರಲ್ಲಿ ನಾವು ನಿಂಬೆಹಣ್ಣು ರಸ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಮೇಲೆ ಹಾಕ್ಕೊಂಡು ಮಿಕ್ಕಿರೋ ಈ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬಿಟ್ಟು ತವ ಮೇಲೆ ಇಟ್ಕೊಬಿಡೋಣ. ಯಾರ ಹತ್ರನೂ ಕೇಳಲ್ಲ, ನಾನೇ ಟೇಸ್ಟ್ ಮಾಡಿಬಿಟ್ಟು. ಯಾರ ಹತ್ರ ಕೇಳಲ್ಲ. ஓகே நாட் பேட். ஏய் சூப்பரா இருக்கு. குட்டி குட்டி பிரான், அதுக்காக தான் வாங்கினேன். ಇದು ಬಂದು ಸ್ಯಾರಿ ಒಂದು ಪ್ರಮೋಷನ್ಗೆ ಕೊಟ್ಟಿದ್ರು, ಅವರೇ ಬ್ಲೌಸ್ ಕೂಡ ಹೊಲಿಸ್ಕೊಟ್ಟಿದ್ರು. ಆಗ್ಲೇನೆ ಒಂದು ಮ್ಯಾರೇಜ್ ಫಂಕ್ಷನ್ಗೂ ಹಾಕೊಂಡೋಗಿದ್ದೆ. ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್. ಇದು ಬಂದು ಒಂಥರ ಡ್ಯೂಯಲ್ ಕಲರ್, ಫುಲ್ ಸ್ಮಾಲ್ ಬುಟ್ಟ ಬರ್ತದೆ ಸ್ಯಾರಿ ಫುಲ್ಲು. ಸೊ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ವ್ಲಾಗಲ್ಲೂ ಒಂದ್ಸರಿ ತೋರಿಸ್ಬಿಡೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿದೆ, ಎಷ್ಟು ಚಂದ ಇದೆ, ತುಂಬಾನೇ ರಿಚ್ ಆಗಿದೆ. ಬ್ಲೌಸ್ ಒಂದು ನಾನು ಹಿಂಗೆ ಹೊಲ್ಸ್ಕೊಂಡಿದ್ದೀನಿ ಕ್ಲೋಸ್ಡ್, ಅಂಡ್ ಅವ್ರೇನೋ ಇದು ಬುಫ್ ಎಲ್ಲ ಕೊಟ್ಟವ್ರೆ. ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಕೊಂಡು ಏನು ಬೇಡ, ಇದಕ್ಕೆ ಒಂದು ದೊಡ್ಡದೊಂದು ಜುಮ್ಕಿ ಹಾಕೋಬಿಟ್ರೆ, ಕೈ ಬಳೆ ಹಾಕೋಬಿಟ್ರೆ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿ. ಈ ಮ್ಯಾರೇಜ್ ಫಂಕ್ಷನ್ ಇಲ್ಲೇನ ಯಾವ್ದಾದ್ರು ಯಾವ್ದೋ ಒಂದು ಫಂಕ್ಷನ್ಗೆ ಹಾಕೊಂಡು ಹೋದ್ರೆ ಪಳ ಅಂತಿರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ಲ? ಫಸ್ಟ್ ಪ್ರಾಕ್ಟೀಸ್ ಆಗುಂಟಾಗುತ್ತೆ. Practice. ತಂದಾಗ್ಲಿಂದ ಬರೀ ಅದ್ನ ಹಾಕೊಡೋದು, ಪ್ರಾಕ್ಟೀಸ್ ಮಾಡೋದು. ನನಗೆ ಬ್ಯಾಕ್ ಆಕ್ನಿ ಬರುತ್ತೆ.
ಇಲ್ಲಿ ಹಿಂದ್ಗಡೆ ಮತ್ತೆ ಇಲ್ಲೆಲ್ಲ ಆಕ್ನಿ ಬರುತ್ತೆ. ಅದು ಆ, ಕೆಲವರಿಗೆ ಡ್ಯಾಂಡ್ರಫ್ ಇದ್ರೆ ಬರುತ್ತೆ. ನನಗೆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ. ಅದು ನನಗ್ ಮಾತ್ರ ಅಲ್ಲ, ನನ್ನ ತಮ್ಮನ್ಗೂ, ಚಿಕ್ಕ ತಮ್ಮನ್ಗೂ, ದೊಡ್ಡ ತಮ್ಮನಿಗೂ ಎಲ್ರಿಗೂ ಬರುತ್ತೆ ಅದು. ಅದು ಮೋಸ್ಟ್ಲಿ ಹೆರಿಡಿಟ್ರಿನೋ ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸೋ ಇಲ್ಲ ಏನೋ ಗೊತ್ತಿಲ್ಲ. ಆದ್ರೆ ಈ ಮೆಡಿಸಿನ್ ಬಂದು ಹಾಕೊಂಡ್ಮೇಲೆ ಅದು ಫುಲ್ ಇದು ಕಮ್ಮಿ ಆಗಿದೆ. ಆಕ್ನಿ ಬರೋದ್ ಕಮ್ಮಿ ಆಗಿದೆ, ಮಾರ್ಕ್ಸ್ ಕಮ್ಮಿ ಆಗಿದೆ. ಯಾರಿಗೆಲ್ಲ ಇದೆ ಇದನ್ನ ತಗೊಂಡು ಯೂಸ್ ಮಾಡಿ, ಚೆನ್ನಾಗಿದೆ. ಇದು ನಂಗೆ ಡಾಕ್ಟರ್ನೇ ಕೊಟ್ಟಿದ್ದು. ಬರ್ತಾ ಇದೆ ಅಲ್ಲ, ಅದಕ್ಕೆ ಓಣಂ ಸ್ಯಾರೀಸ್ ವಿಡಿಯೋ ಮಾಡಬೇಕು ಪ್ರಮೋಷನ್ಗೆ. ಸಖತ್ತಾಗಿದೆ. ಆದ್ರೆ 4-5 ಸ್ಯಾರಿನೋ ಕಳಿಸಿರೋದು. ಒಂದ್ ಸ್ಯಾರಿ ಉಟ್ಕೊಂಡು ಅದನ್ನ ವಿಡಿಯೋ ಮಾಡಕ್ಕೆನೆ ಆಲ್ಮೋಸ್ಟ್ 40 to 50 minutes ಆಗುತ್ತೆ. 5 ಸ್ಯಾರಿ ಇದೆ. ಮೈ ಗುಡ್ನೆಸ್, ನಾನು ಇವತ್ತು ಮಾಡ್ತೀನ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಒಂಥರ ಇದು ಟಿಶ್ಯೂ ಸ್ಯಾರಿ ಇದು. ಒಳ್ಳೆ ಕ್ವಾಲಿಟಿ. ಓಣಂ ಬಂದು ಆಗಸ್ಟ್ಗೆ ಕೊಡ್ತೇನೆ. ಯಾರೆಲ್ಲ ಓಣಂ ಸ್ಯಾರೀಸ್ ಏನಾದ್ರು ನೋಡ್ತಿದ್ರೆ ಖಂಡಿತ ನಾನು ಮೆನ್ಷನ್ ಮಾಡ್ತೀನಿ ಪೇಜ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೀರೆಗಳು ಮಾತ್ರ ನಿಜವಾಗ್ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಸಿಗುತ್ತೆ. ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಲ, ಇದು ಒಂದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ. ನನ್ ಮಗ ಯಪ್ಪ ಅಮ್ಮ, ಕ್ಯಾನ್ ಐ ಪ್ಲೀಸ್ ಪ್ಲೇ PS5 ಪ್ಲೀಸ್ ಎಸ್ಟರ್ಡೇ ಇನ್ ದಿ ಕಂಟ್ರೋಲರ್ did not work. Please, I will do. Enna you will do? Whatever you need, please. ಅಭಿ, ನಿನ್ ಕೈಯಾರ ಕೊಡ್ಬೇಕು, ಪ್ರೀತಿಯಿಂದ ಕೊಡ್ಬೇಕು. ನಿಂದ ತಾನೇ ಕಿಟ್ಟು. ಇಸ್ಕೋ. ಥ್ಯಾಂಕ್ ಯು. ಎಷ್ಟಿದೆ ಕಾಸು ಅದ್ರಲ್ಲಿ? 12K. ಅವನು ನಿನ್ನೆ ಇದ್ ತಗೊಂಡಲ್ಲ, ಕ್ರಿಕೆಟ್ ಕಿಟ್ ತಗೊಂಡಲ್ಲ, ಆ ಕಾಸು ಅವನದ ಕ್ಯಾಶ್ ಆಗಿತ್ತು. ಅವರಪ್ಪ ಪೇ ಮಾಡಿದ್ರು. ಸೊ ಆಫರಾ ಡೇ 2,000 ರೂಪಾಯಿ ಆಫರ್. ಅಲ್ಲಿ ಚೇಂಜ್ ಬೇರೆ ಕೊಟ್ಟು ಅನ್ಕೊಣೋ ಏನೋ. ಇನ್ನ ಅದು ಆಫರ್ ಈ ತರ ಎಲ್ಲ ಚೇಂಜ್ ಎಲ್ಲ ಕೊಟ್ಟಿದ್ಯಾ? 200, 205, 207, 210, 215 rupees. என்ன அது? 10,000. இப்படியே நீ கடையில போய் சிரிச்சேன்னா டிஸ்கவுண்ட் கொடுத்துருவாங்களா? ಓಕೆ, ಏನಮೋ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. 15,000 ರೂಪಾಯಿ ಕಿಟ್ಟು ಅವರು ನಮ್ ವಾಟ್ நிஜமாவா? ஏமா அப்படியெல்லாம் கை வைக்க மாட்டேன்டா. நிஜமாமா? நிஜமாலே இதுல இருக்குது. அது சிரிக்காம சொல்ல எடுத்தியா? ப்ராமிஸ். ஏமா அப்படியெல்லாம் எடுக்க மாட்டான். அம்மா ப்ராமிஸ். அவ அப்படியெல்லாம் ப்ராமிஸ், அதுவும் என் ப்ராமிஸ் பண்ணி போய் சொல்ல மாட்டா. அதான் என் பேக்ல இருந்து நான் தான் இன்னைக்கு வச்சேன். ஆமா, இன்னைக்கு காசு எப்படி எவ்வளவு இருக்கும்? அட்லீஸ்ட் ஒரு 2,000 rupees இருக்கும். அப்படி சத்தியமா தெரியல. மோஸ்ட்லி நீங்க வெளிய போயிருந்தீங்கல்ல, அந்த லாஸ்ட் அந்த கிட் வாங்கினக்கு அப்புறம் நீ எடுத்த இல்ல நீ அக்கா வீட்டுக்கு போகும்போது அந்த நான் பேக்ல கொடுத்தில, அவ்வளவுதான். அதுக்கப்புறம் நான் அதுதான் அப்போ 2,000 rupees இருந்தது. மோஸ்ட்லி எங்கேயோ நீ தொலைச்சிருப்பேன்னு நினைக்கிறேன். பெட்ரோல் போட்ட ஞாபகம் இருக்கா? பெட்ரோல் தான் கொடுத்துமா 1,000 rupees. அதுக்கப்புறம் இன்னொரு 2,000 rupees. சத்தியமா எனக்கு தெரியலப்பா. ಅವನ எடுக்கல பொய்யೆಲ್ಲ சொல்ல மாட்டான். ಪ್ರಿಯಾ ಅಂತ ನನ್ನ ಫ್ರೆಂಡ್ ಡಾಕ್ಟರ್ ಇದ್ದಾರೆ. ಅವ್ರು ನನ್ಗೆ ಅವಾಗವಾಗ ಗಿಫ್ಟ್ ಕಳಿಸ್ತಾನೆ ಇರ್ತಾರೆ. ಸೊ ಈಗ ಮತ್ತೆ ಡನ್ಸೋ ಬಂತು. ಯಾರಪ್ಪ ಅದು ಪೋರ್ಟ್ ಮಾಡಿರೋದು, ಪೋರ್ಟಲ್ಲಿ ಕಳಿಸಿರೋದು ಅಂತ ನೋಡಿದ್ರೆ ಪ್ರಿಯಾ ಡ್ರೆಸ್ಸು. ಇಲ್ಲಿಂದ ಬಸ್ ಒಳಗೆ
ವಾವ್ ನೈಸ್. ಆಮೇಲಿಂದ ಇದೊಳಗೆ ಶಿವಲಿಂಗ. ಶಿವಲಿಂಗ ಪ್ರೀತಿನ ಗಿಫ್ಟ್ ಕೊಡೋ ಮೂಲಕ ತೋರಿಸ್ತಾರೆ. ಅದರಲ್ಲೂ ನನ್ನ ಫ್ರೆಂಡ್ ಒಬ್ಳು ಯಾವಾಗ್ಲೂ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾನೆ ಇರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಅವಳು ಖಂಡಿತ ವ್ಲಾಗ್ ನೋಡಲ್ಲ, ಯಾಕಂದ್ರೆ ಅವಳು ಕನ್ನಡ ಅರ್ಥ ಆಗಲ್ಲ. ಈವ್ನಿಂಗ್ಗೆ ಫಿಶ್ ಫ್ರೈ ಆ್ಯಂಡ್ ಫ್ರೂಟ್ ಸ್ಯಾಲೆಡ್ ನಮಗೆ ಡಿನ್ನರ್.